ಪ್ರಜ್ವಲ್ ರೇವಣ್ಣಗೆ ಸ್ತ್ರೀ ಕಂಟಕ ಶುರುವಾಯ್ತಾ? ಪ್ರಜ್ವಲ್ ರೇವಣ್ಣ ಸುತ್ತುವರೆದ ಸ್ತ್ರೀ ಶಕ್ತಿ. ಅತ್ಯಾಚಾರ ಆರೋಪಿಗೆ ಸಂತ್ರಸ್ತೆಯರ ಶಾಪ. ಪ್ರಜ್ವಲ್ಗೆ ಶಿಕ್ಷೆ ಕೊಡಿಸಿಯೇ ಸಿದ್ಧ ಎಂದ್ರ ಲೇಡಿ ಆಫೀಸರ್ಸ್. ಕೇಸು ಚುರುಕು ಪಡೆಯಲು ಲೇಡಿ ಆಫೀಸರ್ಸ್ ಕಾರಣನ? ಆ ಇಬ್ಬರು ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ಪಾಲಿಗೆ ವಿಲನ್. ಪ್ರಜ್ವಲ್ಗೆ ಸುಮನ್ ಪನ್ನೇಕರ್ ಮತ್ತು ಸೀಮಾ ಲಾಟ್ಕರ್ ಸಿಂಹ ಸ್ವಪ್ನ. ಪ್ರತಿ ಹಂತದಲ್ಲೂ ಮಹಿಳಾ ಅಧಿಕಾರಿಗಳೇ ನಿಯೋಜನೆ. ಪ್ರಜ್ವಲ್ನ ಬಂಧಿಸಿದ್ದು ಮಹಿಳಾ ಅಧಿಕಾರಿಗಳು. ಪ್ರಜ್ವಲ್ ಭದ್ರತೆಗೆ ನಿಯೋಜನೆಗೊಂಡಿದ್ದು ಲೇಡಿ ಆಫೀಸರ್ಸ್ಗಳೇ. ಮೆಡಿಕಲ್ ಟೆಸ್ಟ್ಗೆ ಕರೆ ತಂದಿದ್ದು ಮಹಿಳಾ ಪೊಲೀಸರು. ಇನ್ನು ಕೋರ್ಟ್ಗೆ ಹಾಜರುಪಡಿಸಿದ್ದು ಲೇಡಿ ಆಫೀಸರ್ಗಳೇ. ಮಹಿಳೆಯರ ಮಾನಭಂಗ ಆರೋಪಿಗೆ ಸ್ತ್ರೀ ವ್ಯೂಹ ಶುರುವಾಗಿದೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣಗೆ ಸ್ತ್ರೀ ಕಂಟಕ ಶುರುವಾಯಿತಾ? ಸಂತ್ರಸ್ತೆಯರ ಶಾಪ ಪ್ರಜ್ವಲ್ ರೇವಣ್ಣ ಅವರ ಮೇಲಿದೆ ಅನ್ನುವಂತ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರ, ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಇನ್ನು ಇವೆಲ್ಲದರ ನಡುವೆ ಸಂತ್ರಸ್ತೆಯರ ಶಾಪ ತಟ್ಟು ಬಿಡ್ತಾ ಪ್ರಜ್ವಲ್ಗೆ ಶಿಕ್ಷೆ ಕೊಡಿಸಿಯೇ ಸಿದ್ಧ ಎಂದ್ರ ಲೇಡಿ ಆಫೀಸರ್ಸ್ಗಳು. ಕೇಸು ಚುರುಕುಪಡಿಸಲು ಲೇಡಿ ಆಫೀಸರ್ಸ್ಗಳೇ ಕಾರಣನಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಪ್ರತಿ ಹಂತದಲ್ಲೂ ಮಹಿಳಾ ಅಧಿಕಾರಿಗಳೇ ನಿಯೋಜನೆಯಾಗಿದ್ದಾರೆ. ಪ್ರಜ್ವಲ್ನ ಬಂಧಿಸಿದ್ದು ಮಹಿಳಾ ಅಧಿಕಾರಿಗಳು. ಮತ್ತೊಂದೆಡೆ ಪ್ರಜ್ವಲ್ ಭದ್ರತೆಗೆ ನಿಯೋಜನೆಗೊಂಡಿದ್ದು ಕೂಡ ಲೇಡಿ ಆಫೀಸರ್ಸ್ಗಳು. ಮೆಡಿಕಲ್ ಟೆಸ್ಟ್ಗೆ ಕರೆ ತಂದಿದ್ದು ಕೂಡ ಮಹಿಳಾ ಪೊಲೀಸರೇ. ಇನ್ನು ಕೋರ್ಟ್ಗೆ ಹಾಜರುಪಡಿಸಿದ್ದು ಕೂಡ ಲೇಡಿ ಆಫೀಸರ್ಸ್ಗಳೇ. ಮಹಿಳೆಯರ ಮಾನಭಂಗ ಆರೋಪಿಗೆ ಸ್ತ್ರೀ ವ್ಯೂಹ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ದೊಡ್ಡದಾದಂತ ಒಂದು ಆಕ್ರೋಶ ಹೊರಗಾಗ್ತಿದ್ದಾರೆ. ನೋ ಬೇಲ್ ಓನ್ಲಿ ಜೈಲ್ ಎನ್ನುವಂತ ಘೋಷಣೆ ಕೂಡ ಮುಗಿಲು ಮುಡ್ತಾ ಇದೆ. ಇವೆಲ್ಲದರ ನಡುವೆ ಮಹಿಳೆಯ ಮಾನಭಂಗದ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಸ್ತ್ರೀ ವ್ಯೂಹ. ಮಹಿಳೆಯರೇ ವಿಲನ್ ಆಗ್ತಿದ್ದಾರಾ ಪ್ರಜ್ವಲ್ ರೇವಣ್ಣ ಅವರ ಬಾಳಿನಲ್ಲಿ? ಇನ್ನು ಈ ಕೇಸ್ ಇನ್ನಷ್ಟು ಚುರುಕುಗೊಳಿಸಲಿಕ್ಕೆ ಲೇಡಿ ಆಫೀಸರ್ಸ್ಗಳೇ ಕಾರಣ ಅನ್ನುವಂತ ಪ್ರಶ್ನೆ ಇದೆ. ಪ್ರಜ್ವಲ್ಗೆ ಶಿಕ್ಷೆ ಕೊಡಿಸಿಯೇ ಸಿದ್ಧ ಎಂದ್ರ ಲೇಡಿ ಆಫೀಸರ್ಸ್ಗಳು. ಪ್ರಜ್ವಲ್ಗೆ ಸುಮನ್ ಪನ್ನೇಕರ್ ಮತ್ತು ಸೀಮಾ ಲಾಟ್ಕರ್ ಸಿಂಹ ಸ್ವಪ್ನವಾಗಿ ಕಾಡ್ತಿದ್ದಾರಾ?